ಅದು ನಿಮ್ಗೆ ಆರ್ಡರ್ ಕೊಡೋದು ನಾವು ಶನಿವಾರ ದಿವಸ ಒಂದು ಸ್ವಲ್ಪ ಹುಡುಗಿ ನಾಳೆ ನಾಡಿದ್ದು ಈಗೆಲ್ಲ ಮುಂದೆ ಹೋಯ್ತು ಅದು 30 ವರ್ಷ ಇವತ್ತು ಬಂತದ್ದು ಅದೇ ಸರ್ ನಮೋ ಬುದ್ಧಾಯ ಜಿಲ್ಲಾ ಹಾಗೂ ರಾಜ್ಯ ಎಲ್ಲ ಅತ್ಯಂತ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿಕೊಂಡಿದ್ದೀರಿ. ಇನ್ನು ಮುಂದೆ ಮಾಡ್ರಿ ಅಂತ ನಾನು ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ನಾವು ಆಶೆ ಪಡ್ತೀವಿ. 15 ವರ್ಷದಿಂದ ನಾವು ಸಂಘಟನೆ ಬೆಳೆದೀವಿ. ಇಂಥ ಸಂಘಟನೆ ನಮ್ಗೆ ಯಾವತ್ತು ಬಾಬಾ ಸಾಹೇಬರು 15 ವರ್ಷದಿಂದ ನಮ್ಗೆ ಯಾವ ಬುದ್ಧಿ ರೀತಿ ಹೇಳಿಲ್ಲ. ಬಾಬಾ ಸಾಹೇಬ್ರು ಇಲ್ಲಿ ಯಾವ ರೀತಿ ದುಡಿಬೇಕು ಅನ್ನೋದು ನೀವು ಈ ಸಣ್ಣ ಮಕ್ಕಳಾಗಿರಿ, ಯಾವ ರೀತಿ ದುಡಿಬೇಕು ಅನ್ನೋದು ಇನ್ನು ಮುಂದೆ ತಿಳ್ಕೊರಿ. ಇದ್ರ ಒಳಗಿಂದ ಏನು ಲಾಭ ಐತಿ, ಇದ್ರ ನಮ್ಗೆ ಯಾವ ರೀತಿ ಬಾಬಾ ಸಾಹೇಬ್ರಿಂದ ಹೆಂಗೆ ನಡಿಬೇಕು. ರಗಡ ಹೋರಾಟಗಳು ನಾವು ಸಂಘಟನೆ ರಗಡ ನಾನು ಸಂಘಟನೆ ಎಲ್ಲ ಸಂಘಟನೆ ನಾನು ಈ ಸಂಘಟನೆ ಮಾತ್ರ ಫಸ್ಟ್ ಪೆಲ್ಲ ಕಟ್ಟಿ ಹತ್ತಿದ್ದು ಬಾಬಾ ಸಾಹೇಬ್ರದ್ದು. ಈ ಶಾಲೆ ಹಿಡಿದಿದ್ದು ಈ ಹೋರಾಟ ಹತ್ತಿದ್ದು ಈ ಬಾಬಾ ಸಾಹೇಬ್ರದ್ದು. ಎಲ್ಲೋ ಯಾರೋ ಏನೋ ಅಂದ್ರೂ ಇದನ್ನು ಮಾತ್ರ ನಾವು ಬಿಟ್ಟು ಕೊಡಂಗಿಲ್ಲ. ಇದ್ರೊಳಗೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಅದಾರಪ್ಪ ಅಂತಂದ್ರೆ ನಮ್ಮನ್ನು ಮುಂದೆ ಹೆಂಗೆ ಹೋಗ್ಬೇಕು, ಈ ಸಂಘಟನೆಯಿಂದ ಮಕ್ಕಳನ್ನ ಹೆಂಗೆ ಬೆಳೆಸಬೇಕು. ಈಗಿನ ಪೀಳಿಗೆಗಳು ಏನ್ ಮಾಡತ್ತಾರ, ಬಿಡೋ ಸಂಘಟನೆ ಅಂತ ಸತ ಸೈನಿಕಕ್ಕೆ ಸೇರ್ಪಡೆಗೊಂಡಂತ ಪದಾಧಿಕಾರಿಗಳ ನೇಮಕಾತಿ ಹೇಳ್ತೇನೆ ಮತ್ತು ಅದರ ಪ್ರಕಾರ ಸ್ವಾಗತ ಸಲ್ಲಿಸ್ತೇನೆ. ಶ್ರೀ ಅಂಕುಶ್ ಗೋಲ್ಕಾರ್ ಬೆಳಗಾವಿ ತಾಲೂಕಾ ಅಧ್ಯಕ್ಷರು, ಅವರಿಗೆ ನನ್ನ ಗೌರವಪೂರ್ವಕ ಸ್ವಾಗತ ಹಾಗೂ ನಮಸ್ಕಾರಗಳು. ಶ್ರೀ ಮನೋಜ್ ಚಲವಾದಿ ಬೆಳಗಾವಿ ತಾಲೂಕಾ ಉಪಾಧ್ಯಕ್ಷರು, ಅವರಿಗೂ ಗೌರವಪೂರ್ವಕ ಸ್ವಾಗತ ಹಾಗೂ ವಂದನೆಗಳು. ಸುದೀಪ್ ನಾಗಪ್ಪ ಚಲವಾದಿ ಬೆಳಗಾವಿ ನಗರ ಅಧ್ಯಕ್ಷರು ಸ್ವಾಗತ ವಂದನೆಗಳು. ಅದೇ ಪ್ರಕಾರವಾಗಿ ಗಣೇಶ್ ಕಾಂಬ್ಳೆ ಇವರು ನಗರ ಉಪಾಧ್ಯಕ್ಷರು, ಇವರಿಗೂ ಕೂಡ ಸ್ವಾಗತ ಹಾಗೂ ವಂದನೆಗಳು. ಕಾರ್ತಿಕ್ ಬಿರ್ಜಿ ಇವರು ನಗರ ಕಾರ್ಯದರ್ಶಿಗಳು, ಬೆಳಗಾವಿ ನಗರ ಕಾರ್ಯದರ್ಶಿಗಳು, ಅವರು ಕೂಡ ಸ್ವಾಗತ ವಂದನೆಗಳು. ಕಿಶೋರ್ ತಳವಾರ್ ಇವರು ಖಜಾಂಚಿ ವಂದನೆಗಳು. ಈಗ ಕೇಳೋದ ಅನಿಸಿಕೆ ಕೇಳಾಗ್ತದೆ. ದೇವರು ದುರ್ಗಪ್ಪ ಕಲ್ಲಪ್ಪ ದೇಮಟ್ಟಿ ಅವರಿಗೆ ನನ್ನ ಗೌರವಪೂರ್ವಕ ಸ್ವಾಗತ ಹಾಗೂ ಅಭಿನಂದನೆಗಳು. ತಾಲೂಕಾ ಈ ಕಾರ್ಯಕ್ರಮಕ್ಕೆ ಅತ್ಯಂತ ವಿನಯಪೂರ್ವಕವಾಗಿ ಆಗಮಿಸಿ ನಮ್ಮ ಎಲ್ಲ ಚರ್ಚೆಯನ್ನು ಬಹಳ ಪ್ರಿಯ ಸವಿತಾ ಈರಪ್ಪ ಮೈತ್ರಿ ಅವರಿಗೆ ನಮ್ಮ ಗೌರವಪೂರ್ವಕ ಸ್ವಾಗತ ಹಾಗೂ ವಂದನೆಗಳು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಯಾದ ರಾಣಿ ಶ್ರೀಮತಿ ಬಿಟಿ ಸದಸ್ಯರು ಹಾಗೂ ಪದಾಧಿಕಾರಿಗಳನ್ನ ಸ್ವಾಗತ ಕೋರಿಕೆಯಿದ್ದಾರೆ. ಉಪಾಧ್ಯಕ್ಷರಾದ ವಿದ್ಯಾ ದುರ್ಗಪ್ಪ ದೇಮಟ್ಟಿ ಅವರಿಗೂ ಕೂಡ ಸ್ವಾಗತ ಹಾಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಈಗ ಯಾರ್ಯಾರ ನಮ್ಮ ಹೆಸರು ಈಗ ಬಂದವರು ತಗೊಳ್ಳಿಲ್ಲ, ಶ್ರದ್ಧಾಪೂರ್ವಕವಾಗಿ ಅವರು ಪದಾಧಿಕಾರಿಗಳಿಗೆ ನನ್ನ ಕ್ಷಮೆ ಕೇಳಬೇಕು. ಯಾಕಂತಂದ್ರೆ ನಾನು ಬರ್ಬೇಕಾಯ್ತು, ಫಸ್ಟ್ ಲೇಟ್ ಆಗಿ ಬಂದಿದ್ದು ನಮ್ಮ ಟೈಮಿಂಗ್. ಈಗ ಇವತ್ತಿನ ತಾರೀಕು 30 ಅಧ್ಯಕ್ಷರ ಮೇರೆಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಸಮತಾ ಸೈನಿಕ ಅಧ್ಯಕ್ಷರ ಮೇರೆಗೆ ಈ ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿ ನಮ್ಮ 135ನೇ ನಿಮಿತ್ತವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಎಲ್ಲ ಸರ್ಕಿಟ್ ಹೌಸ್ನಲ್ಲಿ ಚರ್ಚೆಯನ್ನು ಹಮ್ಮಿಕೊಳ್ಳಲಾಯಿತು. ಚರ್ಚೆಗೆ ಆಗಮಿಸಿದ ಎಲ್ಲರನ್ನು ಸ್ವಾಗತ ಹಾಗೂ ವಂದನೆಗಳನ್ನು ತಿಳಿಸ್ತೇನೆ. ಮೊದಲಿಗೆ
ಮೊಟ್ಟ ಮೊದಲನೇದಾಗಿ ಶ್ರೀ ಮಾರುತಿ ಸಿದ್ದಪ್ಪ ಕುಲಕರ್ ರಾಜ ಸಂಚಾಲಕರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ಅವರಿಗೆ ಸ್ವಾಗತ ಹಾಗೂ ವಂದನೆಗಳು. ಅದೇ ಪ್ರಕಾರವಾಗಿ ರಾಜ್ಯ ಮಹಿಳಾ ಸಂಚಾಲಕರು ಅವರು ಕಾರ್ಯಕ್ರಮಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಸರ್ವಿಸ್ತಾ ನಮ್ಮ ಮನಸ್ಸಿಗೆ ಉಲ್ಲಾಸ ಕೊಡುವಂತೆ ನಡೆಸಿಕೊಡುವುದಕ್ಕೆ ಧನ್ಯವಾದಗಳು ಹಾಗೂ ಸ್ವಾಗತಗಳು, ಧನ್ಯವಾದಗಳು. ಅದೇ ಪ್ರಕಾರವಾಗಿ ನಮ್ಮ ಅತ್ಯಂತ ಪ್ರಿಯ ನಾಯಕರಾಗಿ ಕೆಲಸ ಮಾಡುತ್ತಿರುವ ಈ ಕಾಳಜಿ ವಹಿಸಿ ನಿಗಾವಹಿಸಿ ಮಾಡುತ್ತಿರುವ ನಮ್ಮ ರಾಜ್ಯ ಜಿಲ್ಲಾ ಅಧ್ಯಕ್ಷರು ಸಮತಾ ಸೈನಿಕರಿಗೆ ನಮ್ಮ ಗೌರವಪೂರ್ವಕ ಸ್ವಾಗತ ಹಾಗೂ ವಂದನೆಗಳು. ಇದೇ ಪ್ರಕಾರವಾಗಿ ನಾನು ಸುರ ಲಕ್ಷ್ಮಣ್ ಕಾಂಬ್ಳೆ ಅವರು ಲೇಟ್ ಆಗಿ ಬಂದಿದ್ದೇನೆ, ಆದ್ರೂ ಇಲ್ಲದ ಜಿಲ್ಲೆಯ ತಗೊಂಡೇನು. ಸಮತಾ ಸೈನಿಕ ಜಿಲ್ಲಾ